ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಈಗ ಮಾತಾಡಲಿಕ್ಕೆ TV9 ಜೊತೆ ಗಿರೀಶ್ ಮಟ್ಟಣ್ಣ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸೊ ಇವಾಗ ಒಂದು ಬಂದಿದ್ದೀರಾ, ಈಗಾಗಿರೋ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಒಂದು ದೂರು ಕೊಟ್ಟಿದ್ದೀರಾ. ಸೊ ದೂರಿನ ಸಾರಾಂಶ ಏನು ಅಂತ? ಆ ದೂರಿನಲ್ಲಿ ಮೊದಲನೇದಾಗಿ ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ಒಂದು ಕುತಂತ್ರ ಇದೆ. ಅವರು ನಮ್ಮ ಮೇಲೆ ಹಿಂಗೆ ಸುಳ್ಳು ಹೇಳಿಸಿ ನಾವು ಅವರ ವಿರುದ್ಧ ಆಕ್ರೋಶಗೊಳ್ಳಬೇಕು. ಆನಂತರ ಅವರ ಮೇಲೆ ಅವರೇ ಹಲ್ಲೆ ಮಾಡಿಸಿ ನಮ್ಮ ಮೇಲೆ ಹಾಕುವಂಥ ಒಂದು ಕುತಂತ್ರ ಇದೆ. ಹೀಗಾಗಿ ಆ ಥರ ಹಿಂಸಾತ್ಮಕ ಘಟನೆಗಳು ಆಗೋದು ಬೇಡ. ನಾವು ಇಡೀ ಸೌಜನ್ಯ ಹೋರಾಟವನ್ನು ಮಹೇಶ್ ಶೆಟ್ಟಿ ಜಮರೋಡಿಯವರು ಶಾಂತಿಯುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅವರಿಗೆ ಒಂದು ರಕ್ಷಣೆ ಕೊಡಬೇಕು. ಆನಂತರ ಬಹುಮುಖ್ಯವಾಗಿ ಅವರೇನೀಗ ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರಲ್ಲ, 200 ಕೋಟಿ ರೂಪಾಯಿ ಚಿನ್ನಯ್ಯ ಅವ್ರು ಹೇಳ್ತಾ ಇದ್ದಾರಲ್ಲ, 200 ಕೋಟಿ ರೂಪಾಯಿ ಪ್ರಾಜೆಕ್ಟು, 200 ಕೋಟಿ ರೂಪಾಯಿ ಡೀಲು. ಅರೆ ಅದನ್ನೆಲ್ಲ ಸತ್ಯಾಸತ್ಯತೆ ಒಂದು ಸರಿ ಪೂರ್ತಿ ನಮ್ಮದು ಸ್ಕ್ಯಾನ್ ಮಾಡಿ ಎಲ್ಲನೂ ಕೂಡ ಸರ್ಚ್ ಮಾಡಿದ್ದಾರೆ. ಇನ್ನು ಮುಂದೂ ಬೇಕಾದ್ರೆ ಮಾಡಲಿ, ಬಟ್ ಬ್ರೈನ್ ಮ್ಯಾಪಿಂಗ್ ಮಾಡಲಿ. ಸ್ವತಃ ಚಿನ್ನಯ್ಯ ಅವರೇ ಹೇಳಿದ್ದಾರೆ, ನಂದು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅಂತ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಸ್ವಯಂ ಪ್ರೇರಿಕೆ ಹೇಳಿಕೆಯಲ್ಲೂ ಇದೆ, ಪೊಲೀಸ್ ಠಾಣೆಗೆ ಕೊಟ್ಟಂಥ ದೂರಿನಲ್ಲಿದೆ, ನ್ಯಾಯಾಲಯಕ್ಕೆ ಕೊಟ್ಟಂಥ ದೂರಿನಲ್ಲಿ ಕೂಡ ಇದೆ. ಸೊ ಬ್ರೈನ್ ಮ್ಯಾಪಿಂಗ್ ಅವರಿಂದ ಮಾಡಲೇಬೇಕು. ಅವಶ್ಯಕತೆ ಬಿದ್ದರೆ ನಮ್ಮದು ಕೂಡ ಮಾಡಲಿ. ಯಾಕಂದರೆ ಜನರಿಗೆ ಯಾಕೆ ಇದು ಗೊಂದಲ, ಯಾಕೆ ಹುಟ್ಟಿಸ್ತಾ ಇದ್ದಾರೆ ಸುಮ್ಮನೆ? ಅದು ತನಿಖೆ ಮಾಡುವಂಥ ಹೊತ್ತಿನಲ್ಲಿ ಅದರಲ್ಲಿ ಹೇಳ್ತಾರೆ ತನಿಖೆ ವಿಳಂಬ ಆಗ್ತಾ ಇದೆ. ಅರೆ ಮಾಡಲಿ ಬಿಡಿ, 1 ವರ್ಷ ಆಗಲಿ, ಯಾಕೆ ನಿಮಗೆ ಅವಸರ? ಆನಂತರ ಇದರಲ್ಲಿ ಇನ್ನೂ ಒಂದು ಮುಖ್ಯ ಅಂಶ, ಅವರೇನು ಹೇಳಿದಾರಲ್ಲ, ಅವರು ಏನು ಇದು ಪ್ರಕಾಶ್ ರಾಜ್ ಅವರಿದ್ದಾರೆ, ಸಮೀರ್ MD ಅವರಿದ್ದಾರೆ. ಇದನ್ನೆಲ್ಲ ನೋಡಿದರೆ ಇದರಲ್ಲಿ ಒಂದು ಕೋಮು ಗಲಭೆ ಹಬ್ಬಿಸಬೇಕು ಮತ್ತು ಎಡಪಂಥೀಯ ವರ್ಸಸ್ ಬಲಪಂಥೀಯ ಮಾಡಬೇಕು ಅನ್ನುವಂಥ ಒಂದು ಹುನ್ನಾರ ಇದೆ. ಸೊ ಇದರ ಹಿಂದೆ ಯಾರಿದ್ದಾರೆ? ಈಗ ರಮಾ ನಾಗರಾಜ್ ಅವರು, ಶ್ರೀಮತಿ ರಮಾ ನಾಗರಾಜ್ ಮೇಡಮ್ ಅವರು, ಇವ್ರು ಯಾರು ಅಂತ ರಮಾ ನಾಗರಾಜ್ ಮೇಡಮ್ ಗೊತ್ತಿಲ್ಲ. ಆಮೇಲೆ ಚಿನ್ನಯ್ಯ ಅವ್ರಿಗೂ ಕೂಡ ರಮಾ ನಾಗರಾಜ್ ಯಾರು ಅಂತಲೇ ಗೊತ್ತಿಲ್ಲ. ಮತ್ತು ಅವ್ರ ಹೆಸರು ಹೆಂಗೆ ಬಂತು? ಆನಂತರ ಈಗ ನಾನು ನೋಡ್ತಾ ಇದ್ದೆ, ನಾವು ಯಾರೋ ಒಬ್ರು ಇವ್ರು ಸ್ವಾಮೀಜಿ ಹತ್ರ ಕರ್ಕೊಂಡು ಹೋದ್ರಂತೆ. ಆ ಸ್ವಾಮೀಜಿ SP-ನೋ ಕಮಿಷನರ್ಗೇನೋ ಹೇಳಿದ್ರಂತೆ, ನೋಡಿ ನನಗೆ ಗೊತ್ತಿರೋ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ SP ಅವರಾಗಲಿ ಕಮಿಷನರ್ ಅವರಾಗಲಿ ಯಾರ್ದೋ ಹೇಳಿಕೆಗೆ ಅವರು ಸ್ವಲ್ಪ ಹಾಕಲ್ಲ. ಈ ಗೋ ಬೈ ದಿ ಲಾ. ಇವಾಗ ನಾವಾಗಲಿ ಯಾರೇ ಆಗಲಿ ಗೋ ಬೈ ದ ಲಾ. ಅಂಥವ್ರ ಮೇಲೆ ಕಳಂಕ ತರುವಂಥ ಒಂದು ಪ್ರಯತ್ನ ನಡೀತಾ ಇದೆ. ನಾವು ನಿರ್ಮಲಾನಂದ ಶ್ರೀಗಳ ಹತ್ರ ಹೋಗಿದ್ದೀವಿ. ಅವರು ಕೂಡ ಷಡ್ಯಂತ್ರ ಖಂಡಿತ ಅಲ್ಲ. ಸತ್ಯ ಏನಿದೆ ಅವ್ರಿಗೆ ಬಹಳಷ್ಟು ಇದನ್ನಾಯಿತು, ಏನೋ ಆಘಾತ ಆಯಿತು. ನಾನು ಇದನ್ನು CM ಅವ್ರ ಗಮನಕ್ಕೆ ತರ್ತೇನೆ, ಸೌಜನ್ಯ ಹೋರಾಟದ ಪರ ನಾನು ಇದ್ದೇನೆ ಅಂತ ಹೇಳಿದೆ. ಇಷ್ಟ ಆಗಿರೋದು. ಸೊ ಹೀಗಾಗಿ ಇದೇನು ತನಿಖೆ ನಡೀತಾ ಇದೆ, ಆನಂತರ 2-3 ವಾರದ ಹಿಂದೆ ಪ್ರದೀಪ್ ಅವ್ರನ್ನ ಕರ್ಕೊಂಡು FSL ಟೀಮ್ ಹೋಗಿ ಸರ್ಚ್ ಮಾಡ್ತು. ಅವಾಗ ಅವ್ರಿಗೆ ಗೊತ್ತಾಗಿದೆ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಅದರ ಅರ್ಥ ಏನೋ ಇದರ ಹಿಂದೆ ಏನೋ ಇದೆ, ಅದರಿಂದ ಬಚಾವ್ ಆಗೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ. ಸೊ ಲೆಟ್ ವರದಿ ಕಂಪ್ಲೀಟ್ ಆಗಿ ಕೊಡಲಿ. ಸೊ ಈಗ ಇವತ್ತು ಕೊಟ್ಟಿದ್ದು. ಸೊ ಇನ್ನು ಉಳಿದಂತೆ ಈಗ ಚಿನ್ನಯ್ಯ ಏನು ರಿಟರ್ನ್ ಸಲ್ಲಿಸಿರುವಂಥ ವಿಚಾರಗಳಲ್ಲಿ ಕೆಲವೊಂದು ಅಂಶಗಳನ್ನು ಈಗ ಮಾಡಿರುವಂಥದ್ದು, ಅಂದರೆ ಪ್ರಕಾಶ್ ರೈ ಅವರು, ಪ್ರಕಾಶ್ ರಾಜ್ ಅಂತ ಹೇಳಿ ಅವರ ಹೆಸರನ್ನು ಸೇರಿಸಿರುವಂಥದ್ದು. ಸೊ ಏನು ಆ್ಯಕ್ಚುಲಿ ಏನು ಪ್ರಕಾಶ್ ರಾಜ್ ಅವರು ಯಾರು ಕಾಲ್ ಮಾಡಿದ್ರಾ, ಏನಾದರೂ ಮಾತಾಡಿದ್ರೆ ಏನಾಗಿತ್ತು ಆಗ್ತಾನೆ? ಸರ್, ಪ್ರಕಾಶ್ ರಾಜ್ ಅವರು ಬಗ್ಗೆ ಇಷ್ಟು ದಿನ ಪ್ರಸ್ತಾಪನೆ ಇಲ್ಲ. SIT ಶುರುವಾದಾಗಿಂತ ಇದು ಸಾಕಷ್ಟು ಅವರು ನ್ಯಾರೇಷನ್ಸ್ ಕೊಟ್ಟರು, ಅದರಲ್ಲಿ ಪ್ರಕಾಶ್ ರಾಜ್ ಹೆಸರೇ ಇಲ್ಲ. ಈಗ ಬರ್ತಾ ಇದೆ, ನನಗೂ ಆಶ್ಚರ್ಯ ಅನಿಸ್ತಾ ಇದೆ. ಮತ್ತೆ ಪ್ರಕಾಶ್ ರಾಜ್ ಅವರ ಹೆಸರು ಪ್ರಸ್ತಾಪ ಆಗಿದ್ದಕ್ಕೆ ಸ್ವತಃ ಅವರೇ ಹೇಳಿಕೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅವರು ಹೇಳಿಕೆಯನ್ನು ಕೊಡಲಿ, ಯಾಕಂದರೆ ಐ ಕೆನಾಟ್ ಸ್ಪೀಕ್ ಆನ್ ಹಿಸ್ ಬಿಹಾಫ್. ಬಟ್ ಒಂದು ಮಾತ್ರ ನನಗೆ ಗೊತ್ತು, ಪ್ರಕಾಶ್ ರಾಜ್ ಅವರ ಹೆಸರನ್ನು ದುರುದ್ದೇಶಪೂರ್ವಕವಾಗಿ ತಂದಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಜನತಾ ಪಾರ್ಟಿಯಲ್ಲಿ ಅವರು ಸಪೋರ್ಟ್ ಮಾಡಿದ್ರಲ್ಲ, ಹೀಗಾಗಿ ಇದನ್ನು ಎಡಪಂಥೀಯ ಬಲಪಂಥೀಯ ಏನೋ ಒಂದು ಸೈದ್ಧಾಂತಿಕವಾಗಿ ವಿರೋಧಿಸಬೇಕು ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಪ್ರಕಾಶ್ ರಾಜ್ ಅವರೇ ಹೇಳಿಕೆ ಕೊಡಬೇಕು. ಆನಂತರ 200 ಕೋಟಿ ರೂಪಾಯಿ ಏನಾದರೂ ಅವರು ಕೊಡ್ತೇನೆ ಅಂತ ಹೇಳಿದರೆ, ಚಿನ್ನಯ್ಯನಿಗೆ ಕೊಡ್ತೇನೆ ಅಂತ ಹೇಳಿದರೆ, ದಯವಿಟ್ಟು ನನಗೆ ಅದನ್ನು ಕೊಡಿಸ್ಬಿಡಿ. ನಾನು ಪ್ರಕಾಶ್ ರಾಜ್ ಅವರಿಗೆ ಮತ್ತೆಲ್ಲ ಈ ಪ್ರಮೋದ್ ಮುತಾಲಿಕರು, ನಮ್ಮ ಹಿರಿಯರ ಪ್ರಮೋದ್ ಮುತಾಲಿಕರು ಎಲ್ಲ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಪ್ರಕಾಶ್ ರಾಜು ಷಡ್ಯಂತ್ರ ಮಾಡಿದ ಅಂತೇಳಿ, ಅವರೆಲ್ಲರೂ ಸೇರಿ 200 ಕೋಟಿ ರೂಪಾಯಿ ನಾನು ಕೊಡಿಸ್ಲಿ. ಅದರ ಒಂದು ಪಾಲು ಕೂಡ ಬೇಕಾದ್ರೆ ನಾನು ಅವ್ರು ಕೊಡ್ತೀನಿ. ಓಪನ್ ಡೀಲ್. ಈಗ ಚಂದ್ರಶೇಖರ್ ಸ್ವಾಮೀಜಿ ಅಂತ ಹೇಳಿ ಈಗ ಮೂಡಬಿದ್ರೆ ಚಂದ್ರಶೇಖರ್ ಸ್ವಾಮೀಜಿಯನ್ನು ಕೂಡ ಭೇಟಿ ಮಾಡಿಸಿದ್ವಿ, ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂತ ಎಲ್ಲ ಅಲ್ಲಿ ಇರೋಂಥದ್ದು. ಸೊ ಯಾಕೆಂತಂದ್ರೆ ಆ ಸಂದರ್ಭದಲ್ಲಿ ನೀವೆಲ್ಲ ಜೊತೆಲಿ ಇದ್ದಂಥವ್ರು. ಸೊ ಆ ಚಂದ್ರಶೇಖರ್ ಸ್ವಾಮೀಜಿ ಅವರ ಪಾತ್ರ ಏನು ಸರ್? ಅದು SIT ತನಿಖೆಯಲ್ಲಿ ಹೇಳಿದ್ದೇನೆ, ಬಿಟ್ಟು ಫೋಟೋ ತೋರಿಸಿದ್ದೀನಿ. ಅದಕ್ಕೆ ನಾನು ಹೇಳಿದ್ದು ನಂದು ಇದನ್ನು ಮಾಡಿ ನಾನು ಹೋಗಿದ್ದೆ. ಯಾಕಂದರೆ ಗುರುಗಳ ಹತ್ರ, ದೇವರ ಹತ್ರ ನನಗೇನಾದರೂ ಬೇಸರ ಆದರೆ ಅಥವಾ ಏನಾದರೂ ಮಾನಸಿಕವಾಗಿ ನನಗೆ ಏನಾದರೂ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ನಾನು ಹೋಗೋದು ಒಂದು ಗುರುಗಳ ಹತ್ರ, ಇನ್ನೊಂದು ದೇವರ ಹತ್ರ ಹೋಗ್ತೇನೆ.
ಸೊ ಇವನು ಅಲ್ಲಿ ಹೋಗ್ಬೇಕಂತ ಹೇಳಿ ಇವನೇ ಒತ್ತಾಯ ಮಾಡಿದ್ದ. ಯಾಕಂತ ಹೇಳಿ ಅದನ್ನೂ ಹೇಳ್ತೇನೆ, ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳ್ತೇನೆ. ಇವನು ಇಂತಲ್ಲಿ SIT ಇದನ್ನ ಮಾಡ್ಬೇಕಾರೆ ಸರ್ ನನಗೆ ಬಹಳ ಕನ್ಫ್ಯೂಷನ್ ಆಗ್ತೈತೆ, ನನಗೆ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ವಾಮಾಚಾರ ಮಾಡಿದ್ದಾರೆ, ಇವರು ವಾಮಾಚಾರ ಮಾಡಿಸ್ತಾರೆ, ಇವರು ನನ್ನ ಮೇಲೆ ಮಾಡಿದ್ದಾರೆ ಅಂತ ಹೇಳಿದ. ನನಗೆ ಹೋಗಿದ್ರೆ ಪೂರ್ತಿ ಮಂಜಾಗ್ತಾ ಇದೆ, ಏನು ಹೇಳ್ತೇನೆ ಏನು ಮಾತಾಡ್ತೇನೆ ಅದೇ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನನಗೆ ಏನಾರು ಒಂದು ಪರಿಹಾರ ಕೊಡ್ತೀರಿ ಅಂತ. ಅದಕ್ಕೆ ನಾನು ಅಂತಂದೆ, ಸ್ವಾಮೀಜಿಗಳದಾರ ಬಾರಪ್ಪ, ಅಲ್ಲಿ ಚಂದ್ರಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ, ಅವ್ನಿಗೆ ಹೆಸರು ಕೂಡ ಗೊತ್ತಿಲ್ಲ. ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋದಾಗ ಅಂತಲ್ಲಿ ಅವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿ ದೇವ್ರ ಜಗಲಿತ್ತು, ದೇವ್ರ ಜಗಲಿಗೆ ಕೈ ಮುಕ್ಕೊಂಡು ಬಂದಿದ್ದೀವಿ, ಇಷ್ಟೇ ಆಗಿರೋದು. ಅದು ಅವನು ಹೇಳಿದ್ದಕ್ಕೇನೆ, ಅವನ ಕೋರಿಕೆಯ ಮೇಲೇನೆ ಹೋಗಿದ್ದು. ಅದು ಬಿಟ್ಟು ಅಂತಲ್ಲಿ ಅವ್ರು ಯಾರಿಗೂ ಪೊಲೀಸರಿಗೆ ಫೋನ್ ಮಾಡಿದ್ರಂತೆ, ಅವೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು. ಅವನ ಆಗ್ರಹದ ಮೇಲೆ ಕರ್ಕೊಂಡು ಹೋಗಿದ್ದೀವಿ ನಾವು. ನನಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಇವರು, ಧರ್ಮ ಇವರು ಏನು ಹೆಸರು ಹೇಳಿದಾನಲ್ಲ, ಭಾಳ ದೊಡ್ಡವ್ರ ಮೇಲಿಂತ್ರ ಬಂದು ನಡೆದಾಡೋರು, ಅವರು ಮಾಟ ಮಂತ್ರ ಮಾಡಿಸೋದ್ರಲ್ಲಿ ಎಕ್ಸ್ಪರ್ಟು, ವಾಮಾಚಾರ ಮಾಡ್ತಾರೆ, ನನ್ನ ಮೇಲೆ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅವನು ಹೇಳಿದ್ದಕ್ಕೆ ಕರ್ಕೊಂಡು ಹೋಗಿದ್ದು ನಿಜ. ಮತ್ತೆ ಅಲ್ಲಿ ಮುಂದುವರೆದಂತ ಹೇಳೋವಂಥದ್ದು, ಈಗ ಗಿರೀಶ್ ಮಟ್ಟಣ್ಣವ್ರು ಇರ್ಬೋದು, ಬೇರೆ ಒಂದೊಂದು ಕೈ ಕಾಲೆಲ್ಲ ಒತ್ತಿಸ್ಕೊಳ್ತಾ ಇದ್ರು, ನಮಗೆ ಟಾರ್ಚರ್ ಕೊಡ್ತಾ ಇದ್ರು, ಕೆಳಗಡೆ ಮಲಗಿಸ್ತಾ ಇದ್ರು. ಸೊ ಈ ಥರದ್ದೆಲ್ಲ ಬರೆದಿರೋದು ಸರ್. ಅವೆಲ್ಲ ನೋಡಿ ಸಿಲಿ, ಅವೆಲ್ಲ ಆ ಥರ ನಾನು ಕಾಲು ಒತ್ತಿಗೂ ಹೇಳಿಲ್ಲ. ಅವನೇ ಬೇಡ ಅಂತಂದ್ರು ಕೂಡ ಸರ್ ಸಿಟ್ಟಾಗ್ತಿದ್ದ, ಬೇಡಪ್ಪ ಬೇಡ ಅಂತ ಹೇಳ್ಕೊಂಡು ಸಿಟ್ಟಾಗ್ತಿದ್ದ. ಬೇಕಾದ್ರೆ ಕೇಳಿ ನಮ್ಮ ಮಿಸ್ಸಸ್ಗೂ ಕೂಡ, ನಮ್ಮ ಮನೆಯಲ್ಲಿನೂ ಕೂಡ ಅದು ನನ್ನ ಕಾಲಿನ ಸ್ವಲ್ಪ ನೋಯಿತ್ತು, ಅದು ಎಣ್ಣೆ ಕೊಟ್ಟು ಕಳಿಸ್ತಾ ಇದ್ರು ನಮ್ಮ ಮಿಸ್ಸಸ್ಸು. ಅವನೇ ಕೇಳಿದೆ ಎದಕ್ಕಮ್ಮ ಇದು ಅಂತೇಳಿ. ಇಲ್ಲ ಇವ್ರ ಕಾಲು ನೋವಾಗಿದೆ ಅಂತ. ನನಗೆ ಕೊಡಿ ಅದನ್ನು, ನಾನು ತಿಕ್ತೀನಿ ಸಾಹೇಬ್ರಿಗೆ. ನಾನು ಭಾಳ ಪ್ರೀತಿ ಅಂತ ಇದ್ದ ಸರ್, ಭಾಳ ಪ್ರೀತಿ ಅಂತ ಇದ್ದಂಥ ವ್ಯಕ್ತಿ. ಹಿಂಗಾಗಿ ನನಗೆ ಅವನ ಬಗ್ಗೆ ದ್ವೇಷ ಇಲ್ಲ. ಭಾಳ ಚೆನ್ನಾಗಿದ್ದ, ಏನು ಕೆಲಸ ಮಾಡಬೇಡ ಅಂದರೆ ಅವನೇ ಮಾಡೋನು, ಸರ್ ನಾ ಮಾಡ್ತೀನಿ. ಸೊ ಅಂಥವನನ್ನು ತಿರುಗಿಸಿದ್ದಾರೆ, ತಿರುಗಿಸಿ ಹಿಂಗೆ ಇದಕ್ಕೆ ಕೊಡಿಸ್ತಾರೆ. ಇಷ್ಟೇ ಸತ್ಯಾಸತ್ಯತೆ ಏನಿದೆ ಅದು ಗೊತ್ತಿದೆ. SITಯಲ್ಲಿ ಎಲ್ಲ ಮಾಹಿತಿಗಳು ಕೂಡ ಹೊರಗಡೆ ಬಂದಿದೆ, ಕ್ರಾಸ್ ವೆರಿಫೈ ಮಾಡಿದ್ದಾರೆ. ಈಗ SIT ವರದಿ, ನೀವು ಹೇಳಿದ್ರೆ ಈ 3 ತಿಂಗಳ ಹಿಂದೆನೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ SIT ವರದಿಯಲ್ಲಿ ಏನೇನಿದೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಅದರ ಮುಂದೆ? ಸರ್, ನಮಗೆ ಗೊತ್ತಿರೋ ಪ್ರಕಾರ ನೋಡಿ, ಅಲ್ಲಿ ಎಷ್ಟು ಮೂಳೆಗಳು ಸಿಕ್ಕಿದೆ, ಆನಂತರ ಮಹಿಳೆಯರ ಒಂದು ಸ್ಕಲ್ ಕೂಡ ಸಿಕ್ಕಿದೆ, ಮತ್ತು ಎಲ್ಲಿಂದ ಬಂದಿದ್ರು, ಮತ್ತು ಬೆಸ್ಟ್ ಪಾರ್ಟ್ ಆಫ್ ಇಟ್ ಏನಂತ ಹೇಳಿದ್ರೆ ಐಸೋಟೋಪ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಯೂಸ್ ಮಾಡಿದಂಥ ಟೆಕ್ನಾಲಜಿ ಇದು. ಟೆರರಿಸ್ಟನ್ನ ಎನ್ಕೌಂಟರ್ ಆದಂಥ ಟೆರರಿಸ್ಟನ್ನ ಐಡೆಂಟಿಫೈ ಮಾಡೋದಕ್ಕೆ ನೋಡ್ತಾರೆ, ಅವ್ರ ಟ್ರಾವೆಲ್ ಹಿಸ್ಟ್ರಿ, ಎಲ್ಲಿಂದ ಬಂದರು ಅಂತ. ಬಟ್ ಮಿಸ್ಸಿಂಗ್ ಕೇಸಲ್ಲಿ ಇದು ಫಸ್ಟ್ ಟೈಮ್ ಐಸೋಟೋಪ್ ಟೆಕ್ನಾಲಜಿ ಮುಖಾಂತರ ಎಲ್ಲಿಂದ ಬಂದರು, ಹೇಗೆ ಸತ್ರು, ಆನಂತರ ಹಿಂಸಾತ್ಮಕವಾಗಿ ಸತ್ತಿದ್ದಾರೆ ಅಂತ ಕೂಡ FSL ವರದಿ ಬಂದಿದೆ ಅಂತ ನನಗೆ ಗೊತ್ತಿದೆ. ಅಂದರೆ ಒಂದು ಮಾಹಿತಿ ಇದೆ. ಬಟ್ ಎನಿಹೌ ಅಥೆಂಟಿಕ್ ಆಗಿ ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ವರದಿಗಳಿದೆ. ಆನಂತರ ಮಿಸ್ಸಿಂಗ್ ಬಂದಿದೆ, ಕೇರಳದಿಂದ ಮಿಸ್ಸಿಂಗ್ ಆದಂಥವ್ರು ಕೊಟ್ಟಿದ್ದಾರೆ SITಗೆ. ರಾಜ್ಯದ ದಾವಣಗೆರೆ ಇರ್ಬೋದು, ಬೆಂಗಳೂರು ಇರ್ಬೋದು, ಹರಿಹರ ಇರ್ಬೋದು, ಬೀದರ್, ಗುಲ್ಬರ್ಗ, ಬಿಜಾಪುರ, ಹೊನ್ನಾಳಿ, ಎಲ್ಲ ಕಡೆಯಿಂದ ಮಿಸ್ಸಿಂಗ್ ಆದಂಥವ್ರು, ಅವರ ಮಕ್ಕಳನ್ನು ಕಳ್ಕೊಂಡವರು, ಸಂಬಂಧಿಕರನ್ನು ಕಳ್ಕೊಂಡವರು SITಗೆ ದೂರು ಕೊಟ್ಟಿದ್ದಾರೆ. ಸೊ ಇದ್ರ ತನಿಖೆ ನಡೀತಾ ಇದೆ ಅಂತ ನಮಗೆ ಒಂದು ಮಾಹಿತಿ. ಅಲ್ಲ, ಈಗ ತನಿಖೆ ಇದನ್ನು ಕೊಟ್ಟಿದ್ದಾರಲ್ಲ, ವರದಿ ಕೊಟ್ಟಿದ್ದಾರೆ ಅಂತ ಈ ಥರದ್ದು, ಅದ್ರಲ್ಲಿ ಏನಾದರೂ ಷಡ್ಯಂತ್ರ, ಇವರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ, ಈ ಥರದ್ದು ಏನಾದ್ರು ಕೊಟ್ಟಿರೋದು ಏನಾದ್ರು ಕಂಡು ಬಂದಿದೆ? ಅಲ್ಲ ಸರ್, ನಾನು ಅದೇ ಕೇಳ್ತಾ ಇದ್ದೀನಿ. ಒಂದು ವೇಳೆ ನಾವೇನಾದರೂ ಷಡ್ಯಂತ್ರ ಮಾಡಿದ್ರೆ 3 ತಿಂಗಳವರೆಗೆ ಯಾಕೆ ಮುಚ್ಚಿಟ್ಕೊಳ್ತಾ ಇದ್ದಾರೆ ಅಲ್ವಾ? ನಮ್ಮ ಮೇಲೆ ಯಾಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಷ್ಟೊಂದು ಪ್ರೀತಿ? ನಾವು ಬಲಪಂಥೀಯರಲ್ವಾ, ನಾವು ಸಂಘ ಪರಿವಾರದಿಂದ ಬಂದಂಥವ್ರಲ್ವಾ? ನಮ್ಮ ಮೇಲೆ ಯಾಕೆ ಈ ಸರ್ಕಾರದವರು ಅಷ್ಟೊಂದು ಕರುಣೆ ತೋರಿಸ್ತಾ ಇದ್ದಾರೆ? ಮಾನ ಮರ್ಯಾದೆ ಹರಾಜು ಹಾಕ್ರಿ ನಮ್ದು. ಒಂದ್ ವೇಳೆ ನಾವೇನಾದ್ರೂ ತಪ್ಪು ಮಾಡಿದ್ರೆ, ಷಡ್ಯಂತ್ರ ಮಾಡಿದ್ರೆ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡಿದ್ರೆ, ಮಾನ ಮರ್ಯಾದೆ ಹರಾಜು ಹಾಕ್ರಿ, ಅದನ್ನು ಓಪನ್ ಮಾಡ್ರಿ, ಮೊದಲು ಹಾಕ್ರಿ ನಮ್ಮನ್ನು ಜೈಲಿಗೆ. ನಾವೇನು ತಲೆ ತಪ್ಪಿಸ್ಕೊಂಡು ಹೋಗಿಲ್ಲ, ಮತ್ತು ಇಲ್ಲೇ ಬಂದಿದ್ದೀವಿ SITಗೆ ದೂರು ಕೊಡಕ್ಕೆ ಬಂದಿದ್ದೀವಿ. ಅಂದರೆ ಇವರು ಒಂದೊಂದು ಹೊತ್ತಿಗೆ ಕೇರಳ ಫಂಡ್ ಅಂತ ಹೇಳ್ತಾರೆ. ಸೆಂಥಿಲನ್ ಹಿಡ್ಕೊಂಡಿದ್ರು ಮೊದಲು, ಪಾಪ ಸೆಂಥಿಲನ್ ಬಿಟ್ಟರು. ಮಹೇಶ್ ಶೆಟ್ಟರಿಗೆ ಅರೆಸ್ಟ್ ಮಾಡಿರಿ ಅಂತ ಹೇಳಿದ್ರು, ಮಹೇಶ್ ಶೆಟ್ಟರ್ನ ಬಿಟ್ಟು ಈಗ ಪ್ರಕಾಶ್ ಶೆಟ್ಟರ್ನ ಹಿಡ್ಕೊಂಡಿದ್ದಾರೆ. ಮಹೇಶ್ ಶೆಟ್ಟರ್ನ ಬಿಟ್ಟರು, ಈಗ ಪ್ರಕಾಶ್ ಶೆಟ್ಟರ್ನ ಹಿಡ್ಕೊಂಡಿದ್ದಾರೆ. ಅವರು ಪ್ರಕಾಶ್ ರೈ, ಅವರು ಶೆಟ್ಟರೆ. ಒಂದೊಂದು ಸೀಸನಲ್ಲಿ ಒಬ್ಬೊಬ್ಬರನ್ನ ಹಿಡ್ಕೊತಾರೆ ಇವರು. ಸೆಂಥಿಲ್ ಆಯಿತು, ಇನ್ನು ಯಾರ್ಯಾರನೋ ಒಬ್ಬೊಬ್ಬರನ್ನ ಹಿಡ್ಕೊಂಡು ಬರ್ತಾರೆ. ಸಮೀರ್ ಅಂದ್ಕೊಳ್ಳೆ ಹಿಂದೂ ಮುಸ್ಲಿಂ ಅಂದರು. ಈಗ ಪ್ರಕಾಶ್ ರೈ ಬಂದ್ಕೊಳ್ಳೆ ಇದು ಎಡಪಂಥೀಯ ಬಲಪಂಥೀಯ ಅಂತ ಹೇಳಿದ್ರು. ಅರೆ ಬಾಸ್, ಏನಿದೆ ಫ್ಯಾಕ್ಟ್? ಆ ಬುರುಡೆ ಯಾರ್ದು ಅಂತ ಕಂಡು ಹಿಡಿಯೋದನ್ನ ಬಿಟ್ಟು ಎಡಪಂಥೀಯ ಬಲಪಂಥೀಯ ಹಿಂದೂ ಮುಸ್ಲಿಂ. ಪ್ರಕಾಶ್ ರೈ ಅವರು ಸಾಮಾಜಿಕವಾಗಿ ಅಂದ್ರೆ ಸಮಾಜಮುಖಿಯಾಗಿ ಕೆಲವು ಹೇಳಿಕೆಗಳು ಕೊಡ್ತಾ ಇರ್ತಾರೆ, ಅಂತವಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ. ಈ ವಿಚಾರಗಳಲ್ಲಿ ಏನಾದರೂ ಅವ್ರನ್ನೇನಾದ್ರು ಅಂದ್ರೆ ಅವ್ರನ್ನೇನಾದ್ರು ಸಂಪರ್ಕ ಮಾಡಿದ್ರಲ್ಲ, ಏನು ಅಂದ್ರೆ ಜಸ್ಟ್ ಮಾತಾಡೋದಕ್ಕೆ ಇರ್ಬೋದು, ಈ ಥರದ ಏನಾದ್ರು ಮಾಡಿದ್ರ? ಸರ್, ಇದ್ರ ಬಗ್ಗೆ ಏನೇ ಹೇಳಿಕೆ, ಅಧಿಕೃತ ಹೇಳಿಕೆ ಕೊಟ್ಟರು ಪ್ರಕಾಶ್ ರೈ ಅವರೇ ಕೊಡಬೇಕು. I cannot give a statement on his behalf. I cannot become his spokesperson. ಸೊ ಅವರು ಜವಾಬ್ದಾರಿ ಯುದ್ಧವಾದಂಥ ವ್ಯಕ್ತಿ ಇದ್ದಾರೆ.
ಆನಂತರ ಇನ್ನೊಂದು ಪ್ರಕಾಶ್ ರಾಜ್ ಅವ್ರಿಗೆ ಸ್ವಾರಸ್ಯಕರವಾದಂಥ ಮಾತನ್ನು ಹೇಳ್ತೀನಿ. ನನಗೆ ತುಂಬ ಆತ್ಮೀಯರಾಗಿದ್ದು ಪ್ರಕಾಶ್ ರಾಜ್ ಅವರು, ತುಂಬ ನನಗೆ ಅನ್ಯೋನ್ಯತೆ ಬೆಳೆದಿದ್ದು ಯಾವಾಗ ಅಂತ ಹೇಳಿದ್ರೆ, ಅವರ ಗುಡ್ಡದ ಭೂತ ಸೀರಿಯಲ್ ನೋಡಿದಾಗ, ಬ್ಲ್ಯಾಕ್ ಆ್ಯಂಡ್ ವೈಟ್ ದೂರದರ್ಶನದಲ್ಲಿ ನೋಡಿದಾಗ ನನಗೆ 10 ವರ್ಷ. ಅವಾಗ ಇವರು ಪ್ರಕಾಶ್ ರೈ ಅಂತ ಗೊತ್ತಾಗಿತ್ತು, ಗುಡ್ಡದ ಭೂತ ಸೀರಿಯಲ್ನಲ್ಲಿ. ಈಗ ಆ ಗುಡ್ಡದ ಭೂತ ಎಡಪಂಥಿ ಅಂತ ನನಗೆ ಗೊತ್ತಿರಲಿಲ್ಲ, ನಿನ್ನೆ ಮೊನ್ನೆ ಗೊತ್ತಾಗಿದೆ. ಈಗ ಬಂಗಲೆ ಗುಡ್ಡದ ಭೂತವನ್ನು ಅವರ ಬೆನ್ನು ಹತ್ತಿದೆ ಪ್ರಕಾಶ್ ರವ್ರಿಗೆ. ಸೊ ಅದರ ಒಂದು ವಿಸ್ಮಯವನ್ನು ಕೂಡ ಬಗೆಹರಿಸಬೇಕು. ಗುಡ್ಡದ ಭೂತದ ಸ್ಟೋರಿ ಏನಂತ ಹೇಳಿದ್ರೆ, ಗುಡ್ಡದ ಭೂತದ್ದು ಅದು ಏನು ಅದರದ್ದು ಮಿಸ್ಟ್ರಿ ಸಾಲ್ವ್ ಮಾಡುವಂಥದ್ದು ಅವ್ರ ಜವಾಬ್ದಾರಿ. ಈಗ ಬಂಗ್ಲೆ ಗುಡ್ಡದ ಭೂತಗಳ ಮಿಸ್ಟ್ರಿ ಸಾಲ್ವ್ ಮಾಡೋ ಜವಾಬ್ದಾರಿನೂ ಕೂಡ ಪ್ರಕಾಶ್ ರಾಜ್ ಅವ್ರ ಮೇಲೆ ಇದೆ. ಇಷ್ಟೇ. ಇವಾಗ ಇನ್ನೊಂದು ಕೆಲವೊಂದು ಆರೋಪಗಳು ಮಾಡಿರುವಂಥದ್ದು, ಏನು ಮಾಸ್ಕ್ ಹಾಕಿದ ಸಂದರ್ಭದಲ್ಲಿ ಇಯರ್ಫೋನ್ ಕನೆಕ್ಟ್ ಮಾಡ್ತಾ ಇದ್ರು, ನನಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ರು, ಹೋಗ್ಬೇಕು ಅಂತ ಹೇಳಿ ಯೂಟ್ಯೂಬರ್ಸ್ ಹೇಳ್ದಂಗೆಲ್ಲ ನಾವು ಕೇಳ್ತಾ ಇದ್ದೆ, ಹೇಳಿದ್ರು. ಹೌದು, ಅದು ಮಾಸ್ಕ್ ಒಳಗಡೆ ಅದೊಂದು ಇದನ್ನ ಹಾಕಿ ವೆಲ್ಡಿಂಗ್ ಮಾಡಿದ್ವಿ. ಮತ್ತೆ SIT ಅವರು ಕೂಡ ಮಾಸ್ಕ್ ಹಾಕೊಂಡಿದ್ರು. SIT ಅವರು ತಲೆಗೆ ಪಟ್ಟಿ ಕಟ್ಕೊಂಡು, ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ರು. SIT ಅವರು ಮಾಸ್ಕ್ ಹಾಕೊಂಡಿದ್ರು. ಹಿಂಗಾಗಿ ಗೊತ್ತಾಗಲಿಲ್ಲ, ನಾವು ವೆಲ್ಡಿಂಗ್ ಮಾಡಿ ಕಳಿಸಿದ್ವಿ. ಏನಾದರೂ ಒಂದು ಇದೆ ಸರ್ ಇದಕ್ಕೆ. ದೇರ್ ಶುಡ್ ಬಿ ಸಮಥಿಂಗ್ ಲಾಜಿಕಲ್ ಇರಬೇಕು. ಈಗ ಏಕಾಏಕಿ ಚಿನ್ನಯ್ಯ ಇಷ್ಟು ಉಲ್ಟಾ ಹೊಡೆಯೋದಕ್ಕೆ ಕಾರಣ ಯಾಕೆ? ಎಸ್, ಎಕ್ಸಾಕ್ಟ್ಲಿ, ವೆರಿ ರೈಟ್ ಕ್ವಶನ್ ಸರ್. ಯಾಕೆ ಮೊನ್ನೆ ಅದು ಹೇಳಿದ್ನಲ್ಲ, ಪ್ರದೀಪ್ ಅವ್ರನ್ನ ಕರ್ಕೊಂಡು ಹೋಗಿ ಈ ತನಿಖೆಯಲ್ಲಿ ಇನ್ನೂ ಏನೇನು ಸಿಗ್ತಾ ಇದೆ, ಸತ್ಯಾಂಶ ಹೊರಗಡೆ ಬರ್ತಾ ಇದೆ ಅಂದ್ಕೂಡಲೇ ಈ ಡ್ರಾಮಾ ಶುರು ಮಾಡಿದ್ರು. ಇಷ್ಟೇ, ಬೇರೆ ಏನಿಲ್ಲ. ಆನಂತರ ನೇರವಾಗಿ ಚಿನ್ನಯ್ಯ ಅವರು ಮಾಧ್ಯಮಗಳಿಗೆ ಮಾತಾಡೋಂಗಿಲ್ಲ, ಇದ್ರದ್ದು ಕೋರ್ಟಿಂದ ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಈ ಒಂದು ದಾರಿಯನ್ನು ಹಿಡಿದಿದ್ದಾರೆ, ನಮ್ಮ ಮೇಲೆ ಬಯಸಬೇಕು, ನಮ್ಮ ಮಾನ ಮರ್ಯಾದೆ ಹರಾಜು ಆಗುತ್ತೆ. ಸರ್, ಇವರೇ ಹೇಳಿದ್ದು, ಇವರೇ ಸ್ವಾಗತ ಮಾಡಿದ್ದಾರೆ ತಾನೇ SIT ತನಿಖೆ ಆಗಲಿ ಅಂತ, ಇವರೇ ಸ್ವಾಗತ ಮಾಡಿದ್ದಾರೆ. ಎಸ್, ನಾವು ಕೂಡ ಅದಕ್ಕೆ ಬದ್ಧರಿದ್ದೇವೆ. ಚಿನ್ನಯ್ಯನ ಜೊತೆ ನಿಮಗೆ ದುಡ್ಡಿಗೆ ಕಮಿಟ್ಮೆಂಟ್ ಆಗಿತ್ತಾ? ಯಾಕೆಂತಂದ್ರೆ ಅವ್ರು 50 ಲಕ್ಷ ಮನೆಗೆ ಕಟ್ಟಕ್ಕೆ ಕೊಡ್ತಾರೆ ಅಂತ ಹೇಳಿದ, ಆಗಾಗ 5,000 ಕೊಡ್ತಿದ್ರು ಅಂತೆಲ್ಲ ಹೇಳಿದ್ದಾನೆ. ನಿಮಗೆ ದುಡ್ಡಿನ ಕಮಿಟ್ಮೆಂಟ್ ಆಗಿತ್ತು ಅವನ ಜೊತೆ? ದುಡ್ಡಿನ ಕಮಿಟ್ಮೆಂಟ್ ನೋಡಿ ಸರ್, 700 ಕೋಟಿ ಕೊಟ್ಟಿದ್ರೆ ಆಮೇಲೆ ಕೊಡ್ತೀವಿ ಅಂತ ಯಾಕೆ ಹೇಳ್ತೀವಿ? ಆಗ್ಲೇ ಒಂದು 2 ಕೋಟಿ 5 ಕೋಟಿನ ತಗೊಂಡೋಗಪ್ಪ ಅಂತಿದ್ವಿ. ದುಡ್ಡು ಏನಂತ ಹೇಳಿದ್ರೆ, ಅವ್ನಿಗೆ ಹೋಗಕ್ಕೆ ಬರೋದಕ್ಕೆ ಊಟಕ್ಕೆ 5,000 4,000 ಕೊಟ್ಟಿದ್ದು ನಿಜ. ಐ ಡೋಂಟ್ ಡಿನೈ. ಮತ್ತು ಪಾಪ ಅವನು ಬಡವ ಇದ್ದಾನೆ, ಬರ್ಬೇಕಾದ್ರೆ ಕೊಟ್ಟಿದ್ದು ನಿಜ. ಅದು ಬಂದಿದೆ, ತನಿಖೆಯಲ್ಲಿ ಎಲ್ಲ ಬಂದಿದೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು